ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಬನ್ನಿ ಇವತ್ತು ನಮ್ಮೂರು ಜಾತ್ರೆಗೆ ಹೋಗಿ ನಮ್ಮೂರು ಜಾತ್ರೆಯಲ್ಲಿ ಏನೇನು ಸ್ಪೆಷಲ್ ಇದೆ ಅದೆಲ್ಲ ನೋಡ್ಕೊಂಡು ಹಾಗೇನೆ ಊಟನೂ ಕೂಡ ಇದೆ, ಮುಗಿಸ್ಕೊಂಡು ಬರೋಣ. ಕರಿ ಕರಿ ಮುಸುಳಿಗೆ ಕರಿ ಕರಿ ಚಶ್ಮಾ, ಗೋರೆ ಗೋರೆ ಮುಖಕ್ಕೆ ಕಾಲ ಕಾಲ ಚಶ್ಮಾ. ಎಂತ ತಗತಿದ್ಯಾ? ಶಟಲ್ ಕಾಕ್ ತಗೋತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಏನಾದ್ರೂ ಕಳ್ತನ ಮಾಡೋಣ ಅಂತ ಹೇಳ್ಕೊಡ್ತಿದ್ದೇನೆ. ಇದೇನಲ್ಲ ನೀನ್ ಮಾಡ್ತಿರೋದು? ಲೇ ದೊಡ್ಡ ಮನುಷ್ಯ ಹೇಳ್ತಾ ಇದೀನಿ ಕೇಳು. ಕಂಡವ್ರ ತೋಟದಲ್ಲಿ ಕಳ್ತನ ಮಾಡೋದು ತಪ್ಪು ತಪ್ಪು ತಪ್ಪು. ಅದ್ರಲ್ಲೂ ಈ ಕಾಳಪ್ಪನ ತೋಟದಲ್ಲಿ ಕಳ್ತನ ಮಾಡೋದು ಒಂದೇ, ಕಾಳ ಸರ್ಪದ ಉತ್ತ ಕೈ ಹಾಕೋದು ಒಂದೇ. ಅವ್ ನಾವಾದ್ರೆ ನಾನ್ ಮುಂಗ್ಸಿ ಕಣಳು, ನೀವೇ ಕಣ ಭಯ. ಇಲ್ಲಿ ನೋಡಿ, ಇಲ್ಲೊಬ್ರು ಇದ್ದಾರೆ. ಅಲ್ಲೂ ಹಿಡಿದ್ವಿ. ಯಾವ ಮಗ? ಹಾಕು ನನ್ನ ವಿಡಿಯೋನ ಅಂತ ಅಂದ್ರು, ಸೊ ಹಾಕ್ತಿದೀವಿ. ಅವ್ರ ರಿಯಾಕ್ಷನ್ ನೋಡ್ಲಿ. ಏನ್ ಮಾಡ್ತಾ ಇದ್ದೇವೆ? ಬರ್ತಾವ್ರೆ ದೋಸ್ತಿ ಇವರು ನನ್ಗೆ ಮೇರಿ ಲಡ್ಕಿ. ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು. ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ದೋಸ್ತಿ ಹಂಗಲ್ಲ ಬರೀ ಜಾತ್ರಾದ ಹಿಡ್ಕೋಕೆ ಬಂದಿರೋದು. ಊಟ ಮಾಡ್ತೀವಿ. ಇವ್ರ ಅಣ್ಣ ನೋಡಿ ಎಳ್ಕೊಂಡ್ ಬೈತಾರ, ನನ್ನ ಬಿಡ್ತಾ ಇಲ್ಲ. ಕೊನೆಗೆ ಬರೋಷ್ಟೊತ್ತಿಗೆ ಇಷ್ಟೊಂದಾಯ್ತು. ಬಂದಿಲ್ಲ ಅದಕ್ಕೆ ದೇವಸ್ಥಾನ ಊಟ ಇವ್ರ ಮನೇಲಂತೂ ಸಿಕ್ಕಾಪಟ್ಟೆ ಜನ. ಇವ್ರ ಫ್ಯಾಮಿಲಿ ಅಂತೂ ತುಂಬಾ ದೊಡ್ಡ ಫ್ಯಾಮಿಲಿ. ಹಂಗಾಗಿ ಊಟ ಬಡ್ಸೋದಕ್ಕೆ ಕಷ್ಟ. ಹಂಗಾಗಿ ಇವರು ಮನೆ ಇವ್ರಿಗೆ ಎಲ್ರಿಗೂ ಜಿನ್ನಿ ಮಾಡಿ ಮಟನ್ ಹಾಕ್ತಾ ಇದ್ದಾರೆ. ಯಾಕೆಂದ್ರೆ ಇವ್ರಿಗೆ ತುಂಬಾ ಜನ ಇದ್ದಾರೆ, ಇವ್ರ ಬಳಗ ಜಾಸ್ತಿ ಇದೆ. ಹಂಗಾಗಿ ಇದು ಹಳ್ಳಿ ಸುಗ್ಗಿ ಹಬ್ಬಕ್ಕೆ ಈ ತರ ಮಾಡ್ತಾ ಇದ್ದಾರೆ. ನೋಡಿದಕ್ಕಂತೂ ತುಂಬಾ ಖುಷಿ ಆಗುತ್ತೆ. ಅದಕ್ಕೆ ಇದು ಮಾರ್ಲಮಿ ಹಬ್ಬ ನೋಡಿ. ಇವ್ರದ್ದು ಮಾರ್ಲಮಿ ಹಬ್ಬ ಪಕ್ಷ. ಇವ್ರ ಮಗಳು ಮಾರ್ಲಮಿ ಜಾತ್ರೆನಾ? ಇದು ಪ್ರತಿ ವರ್ಷನೂ ಮಾಡ್ತೀರಾ? ಹಬ್ಬನಾ? ಎಷ್ಟು ಮರಿ ಹೊಡೆದಿದ್ದೀರಾ? ಎರಡು ಮರಿ ಹೊಡೆದಿ ಜಿನ್ನಿ ತಕ್ಕ ಆಗ್ತಾ ಇದಿರಲ್ಲ. ಎಷ್ಟು ಜನ ಬಂದಿದ್ರು ಹಂಗಂತ? ತುಂಬಾ ಜನ. ಹಂಗಾದ್ರೆ ಇವ್ರಿಗಂತೂ ಸಿಕ್ಕಾಬಿಟ್ಟೆ ಜನ. ಇವ್ರು ಬಂದು ನಮ್ಮ ಅತ್ತಿಗೆ ಆಗ್ಬೇಕು, ಅಂದ್ರೆ ದೊಡ್ಡವರು ಅನ್ನೋದ್ರಿಂದ ಅತ್ತಿಗೆಯನ್ನ ಚಿಕ್ಕವ ಅನ್ಬೇಕಾ? ಚಿಕ್ಕವ. ನಮ್ಗೆ ಚಿಕ್ಕಮ್ಮ ಆಗ್ಬೇಕು ಇವ್ರು. ಹಂಗಾಗಿ ನಂಗೆ ತುಂಬಾ ಖುಷಿ ಆಯ್ತು ಇವ್ರು ಮಾಡ್ತಾ ಇರೋದು, ಕಳಿಸ್ತಾ ಇರೋದು ಇದೆಲ್ಲ ನೋಡೋದಕ್ಕೆ. ನಮ್ಮ ಹಳ್ಳಿ ನಾಡಹಬ್ಬ ಅಂತ. ನೀನೇ ಕಾಣ್ತಾ ಇಲ್ಲ. ನಾನೇ ಕಾಣ್ತಾ ಇಲ್ವ ಅಣ್ಣ ಅವ್ರು ಹೆಂಗಸ್ರು ಅಣ್ಣ, ನೀವು ಆಮೇಲೆ ಹೋಗಿ ಅಣ್ಣ. ನಾನೇ ಕಂಡ್ರೆ ಹೊಡೆದವ್ರು ಕುಂತವಳೆ. ಹೋಗಿ ಹೋಗಿ
ಅಣ್ಣ ಅಲ್ಲೋರಲ್ಲ ಅಲ್ಲಿ ಅಯ್ಯೋ ಅಪ್ಪನ ಜೊತೆ ಬರ್ತೀನಿ ನೋಡಿ. ಊಟ ಮಾಡ್ದ ನಿಮ್ಮ ಊಟ ಮಾಡಿದ್ವಿ ಊಟ ಮಾಡಿದ್ವಿ ಅಯ್ಯಯ್ಯಯ್ಯೋ ನೋಡಿ ಚೆನ್ನಾಗಿಲ್ಲ ಅಂತ ಎಷ್ಟು ಚೆನ್ನಾಗಿ ಹಾಕ್ಸ್ತೀನಿ ಅಯ್ಯೋ ದೇವ್ರೆ ಇವ್ರು ಯಾವ ಮನೆಯವರು ಅವ್ರು ಮಾಡಿದ್ಯಾರ ಅಲ್ಲೇ ಕಣ್ಮುಚ್ಚಿದ್ರು. ನೀವು ಇವ್ರು ಬದುಕಿ ಅಲ್ವಾ ಅಕ್ಕ ಅವ್ರಿಗೆ ಬರಂಗಿತ್ತೀರಾ ಅವರು ಹಪ್ಳ ಕೊಡುವ ಅವ್ರು ಹೆಸರು ಹಪ್ಳಗಿಂತ ಇವರು ನಾಳೆ ತಂದು ಮಡಗಿದ್ದು ಬಾಡು ಗುಡ್ಡ ಇರೋ ತೆಗಿಬೇಕು. ನನ್ಗೆ ಗೊತ್ತು ನೀನು ಯಾಕೆ ಸಬ್ಸ್ಕ್ರೈಬ್ ಈಗ ಮಾಡ್ತೀವಿ ಅಣ್ಣ ನೋಡಿ ಇವ್ರು ಖುಷಿಯಿಂದ ಜಿಲಾಬಿ ಕೊಡ್ತಾರೆ. ದುಡ್ಡೇನು ಕೊಟ್ಟಿಲ್ಲ, ಸುಮ್ಮನೆ ಕೊಡ್ತಾವ್ರೆ. ಒಂದು ಪೀಸ್ ಎಷ್ಟಿದು ಎಲ್ಲ ಕೇಳ್ತಾ ಇದ್ದೀನಿ. 5 ರೂಪಾಯಿ ಬೀಳುತ್ತಾ? ಥ್ಯಾಂಕ್ ಯು. 5 ರೂಪಾಯಿ ಬೀಳೋ ಜಿಲಾಬಿನ ಹಂಗೆ ಫ್ರೀ ಕೊಡ್ತಾ ಇದ್ದಾರೆ. ಇಲ್ಲಿ ದೇವಸ್ಥಾನದಲ್ಲಿ ಜಾತ್ರೆ ಎಲ್ಲ ಮುಗೀತು. ಇವಾಗ ಊರಿಗೆ ಹೋಗ್ತಾ ಇದೀವಿ. ಹಾಗೇನೆ ಅತ್ತೆ ಮನೆಗೆ ಹೋಗ್ಬಿಟ್ಟು ಹೋಗೋಣ ಅಂತ ಇವಾಗ ನಾವು ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಈಗ ಪರವಾಗಿಲ್ಲ ನೋಡಿ, ಮತ್ತೆ ಏನು ಕ್ಲೀನ್ ಮಾಡಿಲ್ಲ, ವಿಡಿಯೋ ಮಾಡಬೇಡ ಅಂತ ಇದ್ದಾರೆ. ಪರವಾಗಿಲ್ಲ ಬಿಡತ್ತೆ, ಹಬ್ಬ ಕೆಲಸ ಅಂದಾಗ ಎಲ್ರ ಮನೇನು ಹಿಂಗೆ ಇರುತ್ತೆ. ನಾನು ಹೇಳಿದ್ದೀನಿ ಇಲ್ಲೂ ಬಿಸಿಟ್ಟು ಎಷ್ಟು ಚೆಂಡು ಉಂಡೆ? ಒಂದು ಚೆಂಡು ಅದ್ರಾಗಿದ್ರೆ ಇನ್ನೊಂದಷ್ಟು ಇಷ್ಟ ಬಯಸ್ಕೊಳ್ಳೋಣ. ಆಮಕ್ಕ ಆಗಲ್ಲ ತಿರ್ಗ ಸುಮಾರು ಯಾಕೆ ಇರೋದ
ಇನ್ನೊಂದು ಗಾಡ್ಗೋ ಕೂತ್ಕೊಂಡು ಏನ ಇಟ್ಟು ಗೊತ್ತು ಅತ್ತೆ ಯಾಕೆ ಇಷ್ಟ ಹಾಕಿದ್ರು ಗೋಟಿ ಮಾಡಿರೋ ತಿನ್ಕೊಂಡು ಆ ಸಿಂಡನಹಳ್ಳಿಯವರು ನಮ್ಮ ಅಣ್ಣ ನಮ್ಮ ಅಪ್ಪನ ಅಣ್ಣ ತಮ್ಮ ಸೇರೋರ ಕಂಡು ಹೆಣ್ಮಕ್ಳು ಅಂತ ಸಿಂಡನಹಳ್ಳಿ. ಅಕ್ಕ ಹೆಬ್ಬಡಿ ಉಂಡಿಗೆ ಹೋಗಿ ಹಬ್ಬ ಮುಗಿಸ್ಕೊಂಡ್ ಬಂದ್ರಿ ಅಕ್ಕ ಹೆಬ್ಬಡಿ ಉಂಡಿಗೆ ಹೋಗಿ ಹಬ್ಬ ಮುಗಿಸ್ಕೊಂಡ್ ಬಂದ್ರಿ ಹೊಂಟದಾರ ಅಂದ್ಬಿಟ್ಟು ಅಕ್ಕ ಬನ್ನಿ ಬನ್ನಿ ಅಂತ ಫೋನ್ ಮಾಡ್ತಾಳೆ. ನಾವು ಅಲ್ಲಿ ಒಳಗೆ ಹೋದ ಸೊಸೆಯವ್ರು ಹಿಡ್ಕೊಂಡ್ರು. ಎರಡು ತಮ್ಮ ಮಾಡ್ದು ನಮ್ಮ ಅತ್ತೆ ಮನೆ ಚೆನ್ನಾಗವ್ರೆ. ಗಂಡು ಮಕ್ಕಳು ಏನು ಕೇಳ್ಬೇಡ. ಮಾರ್ಗದಲ್ಲಿ ತಾಯಮ್ಮ ಬಾಡಿಗೆ ಆದ್ರೂ ಕೂಲಿ ಕಬ್ಲಕ್ಕೆ ಆದ್ರೂ ಒಂದು ಉಪ್ಸಾರನಾರು ಇಟ್ಟಿಕೊತಾಳೆ, ಒಂದು ಬಟ್ಟನಾರು ಹಿಂಗೆ ಅಂದ್ಬಿಟ್ಟು ಹೊಟ್ಟೈತಾಳೆ. ಹೆಣ್ಣು ಮಕ್ಕಳು ನೀನು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಂದ್ಬಿಟ್ಟು ಹೆಚ್ಚುಕಟ್ಟಾಗ ಮಕ್ಕಳು ಮಾತ್ರ ಉಸಾರು 7 ಕೇರಿ ಕಟ್ತವೆ. ಅವ್ರ ಹೊಟ್ಟಲ್ಲಿ ಹುಟ್ತಾವು ಕೇರಿ ಆಗೋಯ್ತವೆ. ನಮ್ಮ ಚಿಕ್ಕಪಿತ್ನಳ್ಳಿಲಿ ಗಂಡೈತಾವ ಅಂತ 8 ಹೆಣ್ಣು ಎತ್ಬಿಟ್ಲು. 8 ಕೇರಿನ ಕಟ್ಟು ಮಂಚದ ಮ್ಯಾಗ ಆಸ್ಕ ಮಾಡಿದ್ವಿ. ಮಂಚದ ಮ್ಯಾಗ ಹೆಣ್ಣು ಗಂಡೆಲ್ಲ ಹೊತ್ಕೊಂಡು ಒಂದು ಊರಿ ಆಗವೆ. ಮಂಚದ ಮ್ಯಾಗ ತಂದು ಅಡ್ತಾ ಕೂತಾವ. ಅವನ್ಗೆ ಹಾಸಿಗೆ ಕಂಬಳಿ ಮಂಚ ಎಲ್ಲ ಹೆಣ್ಮಕ್ಳ ಹೆಣ್ಣಲ್ವಾ ಅಂತ ತಪ್ಪಡ್ತಿತ್ತು. ಮತ್ತೆ ಉಸಾರು ಹಚ್ಕಟ್ಟ ರಸ ಪಸ ಬಿಟ್ಟು ಒಂದು 6-7 ಸಲ ಅಮ್ಮ ನಮ್ಮ ಅಣ್ಣ ಬೈತಾನ ಗೆದ್ದೆಲ್ಲ ಬರೀ ಉಣ್ಣಕ್ಕೆ ತೀರಿಸ್ತಿದಾರಲ್ಲ ವೆಹಿಕಲ್ಗೆ ಏನು ಮಾಡರಿ ಅಂತ ನಮ್ಮ ಅಣ್ಣ. ಹುಸಿ ಬಚ್ಚಿಟ್ಟು ಹುಸಿತಿ ನೀನು ತಿನ್ನು, ನಿನ್ ಗಂಡು ತಿನ್ನಿ ಅವಕ್ಕೂ ತಿನ್ಸು, ಎಲ್ಲನೂ ತಿನ್ಕೋಬೇಡಿ. ಇವಾಗ ಬರುವಾಗ ಗೆದ್ದೆಲ್ಲ ಬರೀ ಒಟ್ಕಾಕ ನಿಂತಿದೆ. ಇನ್ನೇನು ಮಾಡಿದೆ ಅಂತಾನ. ಒಟ್ಟು ತಿಂದ್ರೆ ಯಾವ ಮೂಲನಾರು ದಬಾಯಿಸಿದಾರೆ ತಿನ್ನಿ ಬದ್ರಾಗ ಹಚ್ಕಟ್ಟಾಗ ಹೋಗು. ಇದ್ರೆ ಸಂಬರ ಮಾಡ್ತಿದ್ದೆ. ಯಾಕಂಡಿನಾರು ಒಟ್ಟಿಗೆ ಸತ್ತೋಗಿ ಏನು ಮಾಡೇವೆ ತಿನ್ನು ಹಚ್ಕಟ್ಟಾಗ ಕೈ ಹೊಡಿಯಮ್ಮ ಹಿಂಗನ್ನಿ ಕೈಯ ಯಾರಪ್ಪ ಅಂತ ಹಿಂಗೆ ಅಡ್ಡಕಂದಿ ಆಟ್ವಾ ಮಾಲ್ನ ಇರಂತ ಗೊತ್ತಿಲ್ಲ. ಮಾಲ್ನ ಇರಂತ ಗೊತ್ತಿಲ್ಲ. ಕಾಸು ಕೊಡುವ ಹತ್ತಮ್ಮ ಅಂತ ಹತ್ತಿಸ್ಕೊಂಡ ಹತ್ಬಿಟ್ಟು ಇಲ್ಲಿ ಓಡ್ಬಿಟ್ಟು ಇಲ್ಲಿ ಇರ್ಬೇಡ ಅಲ್ಲಿರ ಮಾಡ ಮಾಲ್ ಮಗ ಕಣಮ್ಮ ನಾನು ಬಸ್ಸಾಗಿ ಬರ್ತದೆ ಹತ್ತಮ್ಮ ಅಂತ ನನ್ನ ಮಗ ಎಲ್ಲ ಆಟ ಬಿಟ್ಬಿಟ್ಟು ಬಸ್ ಹತ್ತಿ ಊರಿಗೆ ಕಳಿಸ್ತಾನ ಮಾಲ್ ಮಗ ಮಾನಗಳಿಗೆ ಹೋಗಿದ್ದೆ. ಈಗ 6 ತಿಂಗಳಲ್ಲಿ ಯಾಕೆ ಮಾಡ್ತಾನೆ ನನ್ನ ಮಗ. ಅಮ್ಮಗ ಏನ್ ಸಾಕಿದ್ದಾನ ಮಾದೇವ ಟಿಲಿ ಅಂತಿದೆ ಕಂಡೇಸರ್ ಮಾಡ್ಕೊಂಡು ಚೆನ್ನಾಗ. ಜಾತ್ರೆ ಎಲ್ಲ ಮುಗೀತು. ಹಾಗೇನೆ ಅತ್ತೆ ಮನೆಗೆ ಬಂದು ಅತ್ತೆ ಮನೆಯೂ ಕೂಡ ಟೀ ಮಾಡಿಕೊಟ್ರು. ಟೀ ಎಲ್ಲ ಕುಡ್ದು ಅಜ್ಜಿ ಜೊತೆ ಸ್ವಲ್ಪ ಮಾತಾಡ್ದು. ಇವ್ರು ಬಂದು ನಮ್ಮ ಮಾವನ ಅಮ್ಮ ನಮ್ಮ ಅತ್ತೆಗೆ ಅತ್ತೆ. ತುಂಬ ಖುಷಿ ಆಯಿತು ಇವ್ರ ಜೊತೆ ಎಲ್ಲ ಮಾತಾಡಿ. ಇದೆಲ್ಲ ಮುಗಿಸಿ ನಾವು ಕೂಡ ಊರಿಗೆ ಹೊರಟು. ಆಪಲ್ ಗಾರ್ಗೆ ಫೋನ್ ಮಾಡ. ಸೋಪಾಗಿ ತೊಳ್ಕೊತೀಯಾ? ಇವು ಬರೀ ಮೊಗ್ನೆ ಕುಯ್ಕೊ ಕಟ್ಟಿರೋ ಹೊಸ ಚಂದವಲ್ಲ. ಎಂತ ಹೂ ಇದು? ಮಾಮೂಲಿ ಮುಡ್ಕತ್ತಾರ ಇದನ್ನ ಹೂವ. ಇದು ನಿಚ್ಚ ಮಲ್ಗೆ ಅಂತ. ನಿಚ್ಚ ಮಲ್ಗೆನ? ಹಾಲು ತರಕ್ ಹೋಯ್ತಿದ್ದೇನೆ ಈ ತರ ಕುತ್ಕೊಂಡು. ಅಯ್ಯೋ 10 ರೂಪಾಯಿ ತಕ್ಕತ್ತಾನ ಅಷ್ಟೇ. ಗಾಡಿ ಮೇಲೆ ಅಂತ ಗಾಡಿ ಚೆನ್ನಾಗದ ಅದಕ್ಕೆ ಬರೀ ಫೋಟೋದಲ್ಲಿ ನೋಡ್ತಾ ಇದ್ದೆ. ಇವತ್ತು ರಿಯಲ್ ಆಗಿ ನಾನು ಎತ್ತಿನ ಗಾಡಿ ಹೋಗ್ತಾ ಇದ್ದೀನಿ. ಅತ್ತೆ ಮನೆಯಿಂದ ಅಕ್ಕನ ಮನೆಗೆ ಬಂದು ಅಲ್ಲಿ ಉಳಿದಿದ್ದು ಬೆಳಗ್ಗೆ ಎದ್ದು ಊರಿಗೆ ಹೋಗೋಣ ಅಂತ ಹೊರಟು. ಅಣ್ಣ ನಾನು ಗಾಡೀಲಿ ಬೇಗ ಹೋಗ್ತೀನಿ, ನೀವೆಲ್ಲ ಬಸ್ಸಿಗೆ ಬನ್ನಿ ಅಂತ ಹೇಳಿದರು. ನಾವು ಕೂಡ ಬಸ್ಗೆ ಕಾಯ್ತಾ ಇದ್ದೋ, ಬಸ್ ಸಿಕ್ಕಲಿಲ್ಲ. ಒಂದು ಎತ್ತಿನ ಗಾಡೀಲಿ ನಾವು ಕೂಡ ಡ್ರಾಪ್ ತಗೊಂಡು ಸರಿ
ಏನಾರು ಸಹೋದಯ ಸ್ವಲ್ಪ ಏನಾರು ಹಾಕು. ಏನ್ ಮಾಡಿದ್ರು ಒಂದ್ ಟ್ರಿಪ್ ಒಂದ್ ದಿವಸಕ್ಕೆ ಎಷ್ಟು ಸಿಕ್ಕಿದ್ರೆ ಒಂದ್ ದಿನಕ್ಕೆ ಒಂದ್ ಎಷ್ಟು ಒಂದ್ 2,000 ಮಾಡ್ತೇನೆ. ಒಂದ್ ದಿನಕ್ಕೆ ಎಲ್ಲ ಟ್ಯಾಕ್ಟರ್ ಮಡಿಕೊಂಡಾರ ನೋಡಿ ಏನ್ ನಾನು ಹಬ್ಬ ಹಳಬ ಮಡಿಕಂದ್ರೆ ಅವಳು ಗೊತ್ತು ಲಕ್ಷ್ಮಿ ಕೇಳು. ಎಲ್ಲ ಮಡಿಕೊಳ್ಳಿ ನಾನು ಯಾವಾಗ್ಲೂ ನೋಡಿ ನಾನು ಅದ್ ನೋಡ್ತಾ ಖುಷಿ ಅದ್ ನೋಡ್ತಾ ಖುಷಿ ಆಯ್ತಾ ಆ ಜೋಳ ಕರು ಕೊಯ್ತಾನೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಬಸ್ ಬಂತಾ? ಬಂದೆ